ಅವಾಗ ನಾನು ಒಂದ್ಸಲಿ ಬಾಲ್ಡ್ ಆದೆ ಅಂತ ಸ್ಕಾರ್ಫ್ ಹಾಕೊಂಡು ಹೋಗಿದ್ದೀನಿ ಅವಾಗ. ಹಾಯ್ ಕನ್ನಡ ಸಾಂಗ್ ಹಾಕಿ ಅಂದರೆ ಅದು ಮಾಡಿಲ್ಲ ಅವರು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಂದು ಥರ್ಡ್ ವ್ಲಾಗು, ಅಂದರೆ 2 ವಿಡಿಯೋ ಆವಾಗಲೇ ಯೂಟ್ಯೂಬ್ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ಆ್ಯಂಡ್ ಆಲ್ಸೋ ಇವತ್ತು ನಾನು ಕಾರ್ತಿಕ್ ಜೊತೆ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಜೊತೆ ಸಾಹಿತ್ಯ ಆ್ಯಂಡ್ ವಿಶ್ರುತಾನೂ ಬರ್ತಾಯಿದ್ದಾರೆ. ಸೊ ತುಂಬ ಮಜಾ ಇರುತ್ತೆ ಈ ವ್ಲಾಗು, ಎಂಡ್ ತನಕ ನೋಡಿ, ನಿಮ್ಗೆ ಪಕ್ಕಾ ಮಜಾ ಬರುತ್ತೆ. ಸೊ ಹಾಗೆ ಸಬ್ಸ್ಕ್ರೈಬು ಮಾಡಿಬಿಡಿ. ಸೊ ಗೈಸ್, ನಾನು ಇವಾಗ ರೆಡಿಯಾಗಿದ್ದೀನಿ ಆ್ಯಂಡ್ ಮಾಲ್ ಆಫ್ ಏಷ್ಯಾಗೆ ಹೋಗೋಣ. ಅದಕ್ಕೆ ಮುಂಚೆ ನಾನು ಜಸ್ಟ್ ನನ್ನ ಡೇ ಬಗ್ಗೆ ಜನರಲಿ ಏನೇನು ಮಾಡ್ತೀನಿ ಅಂತ ಹೇಳೋಣ ಅಂದ್ಕೊಂಡೆ. ಸೊ ಇತ್ತೀಚೆಗೆ ನಾನು ಜರ್ಮನ್ ಕಲಿತಾ ಇದ್ದೀನಿ ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ ಜರ್ಮನ್ ಸ್ಟಾರ್ಟ್ ಮಾಡಿ. ನಾನು B1 ಇವಾಗ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ನಾನಿವಾಗ MMA ಶುರು ಮಾಡಿಕೊಂಡೆ. ನಾನು ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ಜಿಮ್ಮಿಂಗ್ ಮಾಡ್ತಾಯಿದ್ದೆ. ಬಟ್ ಮಧ್ಯ ತುಂಬ ಗ್ಯಾಪ್ ಆಗ್ತಾಯಿತ್ತು. ಅದಕ್ಕೆ ನನಗೆ ಲೈಕ್ ನನ್ನದು ಪೀಕ್ ಬಾಡಿ ಎಲ್ಲ ತುಂಬ ವರ್ಷ ಹಿಂದೆ ಇತ್ತು. ಬಟ್ ಆಮೇಲೆ ಜಿಮ್ ತಿರ್ಗಾ ಶುರು ಮಾಡೋದು ಮುಂಚೆ ನಾನು ಅಂದ್ಕೊಂಡೆ MMA ಜಾಯ್ನ್ ಆಗೋಣ. ನಾನು 3 ವರ್ಷ ಹಿಂದೆ ಜಿಮ್ಮು ಮಾಡ್ತಾಯಿದ್ದೆ, MMA ಮಾಡ್ತಾಯಿದ್ದೆ. ಬಟ್ MMA ಮೇಲೆ ಜಾಸ್ತಿ ಫೋಕಸ್ ಇತ್ತು 3 ವರ್ಷ ಹಿಂದೆ. ಬಟ್ ಆಮೇಲೆ ಬಿಟ್ಬಿಟ್ಟೆ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ತನಕ ಹೋಗಿದ್ದೆ. ಆಮೇಲೆ ಕೆಲಸ ಅದರಿಂದ ಎಲ್ಲ ಬಿಟ್ಬಿಟ್ಟೆ. ನನಗೆ ಅದು ಮ್ಯಾಚ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಾನು ತಿರ್ಗಾ ಜಾಯ್ನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು ಫಸ್ಟ್ ಮಂತು. ಬಟ್ ತುಂಬ ಇಂಟೆನ್ಸ್ ಆಗಿರುತ್ತೆ, ತುಂಬ ಮಜಾ ಬರುತ್ತೆ. MMA ಅಂದರೆ ಮಾಯ್ ಥಾಯ್ ಕಲ್ತ್ಕೊತೀನಿ ಆ್ಯಂಡ್ ಬ್ರೆಜಿಲಿಯನ್ ಜಿಜಿಟ್ಸು ಕಲ್ತ್ಕೊತೀನಿ, ಕಿಕ್ ಬಾಕ್ಸಿಂಗು. ಆ್ಯಂಡ್ ಅಷ್ಟೇ, ಅದೆಲ್ಲ ತುಂಬ ಮಜಾ ಇರುತ್ತೆ. ಆ್ಯಂಡ್ ಇವಾಗ ನಾನು ಸಾಹಿತ್ಯ ಆಮೇಲೆ ಕಾರ್ತಿಕಿಗೆ ಕಾಯ್ತಾ ಇದ್ದೀನಿ. ಅವ್ರು ರೆಡಿ ಆಗೋಕ್ಕೆ ತುಂಬ ಲೇಟ್ ಮಾಡ್ತಾರೆ ಅವರು. ನಾವಿವಾಗ ಸಾಹಿತ್ಯನ ಪಿಕ್ ಮಾಡಿದ್ವಿ. ಯಾವಾಗಲೂ ಲೇಟು ಇವಳು ನೋಡು, ಯಾವಾಗಲೂ ಲೇಟು. ಬಟ್ ಸರಿ ಪಿಕ್ ಮಾಡಿದ್ದೀವಿ. ಇವಾಗ ಕಾರ್ತಿಕ್ನ ಪಿಕ್ ಮಾಡೋಣ. ಅವನು ಬಿಡಿ ಗೈಸ್, ಅವನು ಏನೂ ಹೇಳೋಕ್ಕಾಗಲ್ಲ ಇವಾಗ. ಬಟ್ ಸೊ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ಮುಂದೆ ತೋರಿಸ್ತೇನೆ. ಇವಾಗ ರೀಚ್ ಆಗಿದ್ದೀವಿ ನೋಡಿ. ಯಾವಾಗಲೂ ಲೇಟು, ಕಾಯ್ತಾ ಇದ್ದೀವಿ. ಬಟ್ ಫೈನ್. ಆ್ಯಂಡ್ ಇವಾಗ ಸಾಹಿತ್ಯನ ನೋಡಿ, ಲಾಸ್ಟ್ ಕ್ಲಿಪ್ಪಲ್ಲಿ ತೋರಿಸಿಲ್ಲ ಅಂತ ಅವಳು ಹೇಳ್ತಾ ಇದ್ಲು. ಅದಕ್ಕೆ ಈ ಕ್ಲಿಪ್ಪಲ್ಲಿ ತೋರಿಸಿದ್ದೀನಿ. ಅವ್ರು ನನ್ನ ತುಂಬ ಸರಿ ನೋಡಿದ್ದಾರೆ. ಹೌದಾ? ನನಗೆ ಏನಕ್ಕೂ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾತಾಡೋಕ್ಕೆ ಆಗಲ್ಲ. ಅವ್ಳು ಯಾವಾಗಲೂ ಫೇಕ್ ಆ್ಯಕ್ಸೆಂಟಲ್ಲಿ ಮಾತಾಡ್ತಾಳೆ. ಬಟ್ ಇಟ್ ಇಸ್ ಲೈಕ್ ಆಚೆ ಅವ್ರಿಗೆ ಗೊತ್ತಿರಲ್ಲ ಅದು ಫೇಕ್ ಅಂತ, ಬರೀ ನಮ್ಗೆ ಗೊತ್ತಿರುತ್ತೆ ಅದು ಫೇಕ್ ಅಂತ. ಓಕೆ, ಬಿಕಾಸ್ ಅವಳು ಕನ್ನಡದಲ್ಲಿ ಮಾತಾಡಿದಾಗ ಇಟ್ಸ್ ಲೈಕ್ ಹರ್ ಆ್ಯಕ್ಚುಯಲ್ ಆ್ಯಕ್ಸೆಂಟ್. ಬಟ್ ಕ್ಯಾಮ್ರಾ ಮುಂದೆ ಕನ್ನಡದಲ್ಲಿ ಮಾತಾಡ್ತಾರೆ. ಓಕೆ, ಕನ್ನಡದಲ್ಲಿ ಮಾತಾಡು. ಏನು ಮಾತಾಡಬೇಕು? ಹಾರ್ಡ್ ಟ್ರೈ ಮಾಡ್ಬಿಟ್ಟಿದ್ದಾಳೆ ಬಿಡಿ. ಗೈಸ್, ಕಾರ್ತಿಕ್ದು ತಂಗಿ ಬಂದಿದ್ದಾಳೆ. ಬಟ್ ಕಾರ್ತಿಕ್ ಇನ್ನ ಕಾಣೆ ನೋಡಿ. ಹಾಯ್ ಏನೇ ಫಸ್ಟು. ಹಾಯ್ ವಿಶ್ರುತಾ ಅಂತೆ. ಸೊ ಇನ್ನ ಕಾಯ್ತಾ ಇದೀವಿ ಗೈಸ್, ಕಾಯ್ತಾನೆ ಇರೋಣ, ನೋಡೋಣ. ಓ ಬಂದ ನೋಡಿ, ಅವನು ವ್ಲಾಗ್ ಮಾಡ್ತಾ ಇದ್ದಾರೆ. ಸರಿ, ನೆಕ್ಸ್ಟ್ ವಿಶ್ರುತಾನು ಸ್ಟಾರ್ಟ್ ಮಾಡ್ಕೊಂತಾಳೆ. ನೋಡಿ ಬಂದು ಕೂತ್ಕೊಂತಾನೆ. ನೋಡಿ ಅಕ್ಕ ಇಲ್ಲ, ಯಾರು ಫಸ್ಟ್ ಬರ್ತಾರೋ ಸಾಹಿತ್ಯ ನಾನು ಹೋಗಲ್ಲ. ಬೇಸಿಕ್ಲಿ ಕಾರ್ತಿಕ್ ಕಾರಲ್ಲಿ ನಮ್ಮಿಬ್ರು ಒಂದು ಡೀಲ್ ಆಗಿದೆ. ದಟ್ ನಾನ್ ಫ್ರೆಂಡ್ ಸೀಟರ್ ಕೂತ್ಕೊಂತಿರ್ಬೇಕಂತ ಯಾವಾಗ್ಲೂ. ಅಂಡ್ ಸಾಹಿತ್ಯಗೆ ಅದು ಇಷ್ಟ ಇಲ್ಲ, ಅದಕ್ಕೆ ಅವಳು ಜಗಳ ಮಾಡ್ತಾ ಇದ್ದಾಳೆ. ಓಕೆ ಬಿಡಿ ಗೈಸ್, ಫೈನಲಿ ಅಗ್ರಿ ಮಾಡಿದ್ಲು. ಹೆಂಗೋ ಒಂದು ಕನ್ವಿನ್ಸ್ ಮಾಡ್ಬಿಟ್ಟೆ. ಕಾರ್ತಿಕ್ ಯಾಕೆ ಗೈಸ್, ಇವಳು ಈ ಕಲರ್ ಇರೋದಂತೆ. ಬ್ಲೀಚ್ ಔಟ್ ಆಗ್ಬಿಟ್ಟಿದೆ ಅದು. ಸಾಹಿತ್ಯ, ಅರ್ಜುನ್ ಹಿಂಗೇನೋ ಒಂದು ಹೆಸರು ಕರಿತೀನಲ್ಲ, ಇಟ್ ಇಸ್ ಫಾರ್ ರೀಸನ್. ಅಂದ್ರೆ ಕ್ಯೂಟಿ ಅಂತಾನಲ್ಲ. ಈ ಸಾಹಿತ್ಯನ ಏನೋ ಒಂದು ಚೂರು ಆಡ್ಕೊಂಡ್ಬಿಟ್ರೆ ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಗೈಸ್. ಬೇಡಪ್ಪ.
ನಮ್ಮ ಅಕ್ಕ ತಾಯಿ ನಮಸ್ಕಾರ ಅಮ್ಮ, ನಿಂಗೆ ಆಗಲ್ಲ. ಓಕೆ, ಪಾಯಿಂಟಿಗೆ ಬರೋಣ ಇವಾಗ. ಕಾರ್ತಿಕ್ ಯಾಕೆ ಲೇಟ್ ಇವತ್ತು? ಕಾರ್ತಿಕ್ ಯಾಕೆ ಲೇಟ್ ಅಂದರೆ ನಮ್ಮಮ್ಮಗೆ ಗಿಫ್ಟ್ ಕೊಡ್ತಿದ್ದೆ ನಾವು. ಹೌದಾ? ಸರಿ, ಏನು ಕೊಟ್ಟ ಹೇಳಲ್ಲ, ನೋಡಿ. ಅವ್ನ ವ್ಲಾಗಲ್ಲಿ ನೋಡೋಣ. ನಾವು ಇವಾಗ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಆ್ಯಂಡ್ ಕಾರ್ತಿಕ್ ಬೇಸಿಕ್ಲಿ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಕಾರ್ತಿಕ್ಗೆ ಒಂದು ಏನೋ ಪ್ಯಾಂಟ್ ತೊಗೊಂಡಿದ್ದ ಮೊನ್ನೆ ಏನೋ ಒಂದು ಚೆನ್ನಾಗಿ ಶಾಪಿಂಗ್ ಮಾಡಿದ್ದ ಇಲ್ಲಿ. ಸೊ ಯೂನಿಕ್ಲೋನಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಏನೋ ಪ್ಲಾನು ಗೊತ್ತಿಲ್ಲ, ನೋಡೋಣ. ಮೋಸ್ಟ್ಲಿ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಮಾಡ್ತೀನಿ. ಅದಾದಮೇಲೆ ಇನ್ನೂ 1 or 2 ಐ ಟೇಕ್ ಸಮಥಿಂಗ್, ಏನೋ ಬೈ ಮಾಡಬೇಕು ಗೈಸ್. ಸೊ ಅದು ಪರ್ಚೇಸ್ ಮಾಡೋದು ಸದ್ಯಕ್ಕೆ ಅಷ್ಟೇ ಪ್ಲಾನ್ ಇದೆ, ನೋಡೋಣ ಹೆಂಗೋಗುತ್ತೆ. ಓಕೆ ಗೈಸ್, ನೋಡೋಣ. ಸೊ ಗೈಸ್, ಕಾರ್ತಿಕ್ ಕೆಲಸ ಮುಗೀತು. ಅವನಿಗೆ ಏನೂ ತೊಗೊಳಕ್ಕೆ ಇಷ್ಟ ಆಗಿರಲಿಲ್ಲ ಎಕ್ಸ್ಚೇಂಜಿಗೆ. ಸೊ ಅದಕ್ಕೆ ಬರೀ ರಿಟರ್ನ್ ಮಾಡಿಬಿಟ್ಟು ಆಮೇಲೆ ಇವಾಗ ಎಲ್ಲೋ ಬೇರೆ ಏನೋ ಪ್ಲ್ಯಾನ್ ಮಾಡೋಣ ಅಂದ್ಕೊತಾ ಇದ್ದೀನಿ ಮಾಡೋಕ್ಕೆ. ಈವ್ನಿಂಗ್ ಸ್ಕ್ರೀನಿಂಗಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ನೋಡೋಣ ಗೈಸ್. ಸೊ ಫೈನಲಿ ಇವಾಗ ಇಲ್ಲಿ ಕೆಲಸ ಮುಗೀತು. ಆ್ಯಂಡ್ ನಾವು ಇಲ್ಲಿ ಜಾಸ್ತಿ ಏನೂ ಮಾಡೋಕ್ಕಿರಲಿಲ್ಲ. ಅದಕ್ಕೆ ಮುಂಚೆ ತುಂಬ ಸಲ ಬಂದಿದ್ದೀವಿ ಮಾಲ್ ಆಫ್ ಏಷ್ಯಾಗೆ. ಸೊ ಎಕ್ಸ್ಪ್ಲೋರ್ ಅಂದರೆ ತುಂಬ ಸಲ ಮಾಡಿದ್ದೀವಿ. ಅದಕ್ಕೆ ಇವನ್ ಕೆಲಸ ಮುಗಿದ್ಮೇಲೆ ಆಚೆ ಹೋಗ್ಬಿಟ್ಟು ಏನೋ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ದಟ್ಟು ಈವ್ನಿಂಗ್ ನಾವು ಸ್ಕ್ರೀನಿಂಗ್ಗೆ ಹೋಗ್ತಾ ಇದ್ದೀವಿ. ಮುಂದೆ ಅದನ್ನು ತೋರಿಸೋಣ ಗೈಸ್. ಇಲ್ಲಿ ಇವಾಗ ಸಾಹಿತ್ಯ ವಿಶ್ರುತ ಆಚೆ ಕಾರ್ ಆಚೆ ಕಾಯ್ತಾ ಇದ್ದಾರೆ. ನಮ್ಮ ಹುಡುಗ ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ ಚೆನ್ನಾಗಿ. ರಾಕ್ ಪೇಪರ್ ಸೀಸರ್ ಅಂತ ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ರಾಕ್ ಪೇಪರ್ ಸೀಸರ್ ಅರ್ಜುನ್, ರಾಕ್ ಪೇಪರ್ ಸೀಸರ್ ಅಂತೆ. ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್, ರಾಕ್ ಪೇಪರ್ ಸೀಸರ್. ಐ ವಿನ್. ಸಾಹಿತ್ಯ ಸರಿ ಮುಂದೆ ಹೋಗ್ತಾ ಇದೆ ಗೈಸ್. ಸೊ ನಾವು ಮನೆಗೆ ಬರೋವಾಗ ಈ ಒಂದು ವಿ ಸಾ ಗೈ ರೋಡ್ ಮಧ್ಯ ಗೊಣ್ಣೆ ಸುರ್ಸ್ಕೊಂಡು ಹೋಗ್ತಾನೆ. ನಮಗೆ ಏನು ತಲೆನಲ್ಲಿ ಇಟ್ಕೊಂತಾರೋ ಜನರಿಗೆ ಗೊತ್ತಿಲ್ಲ. ಉಗಿಯೋದು ಕೇಳಿಲಿ, ರೋಡಲ್ಲಿ ಗೊಣ್ಣೆ ಸುರ್ಸೋದಲ್ಲ, ಗೊಣ್ಣೆ ತೆಗ್ಬಿಟ್ಟು ರೋಡ್ ಮೇಲೆ ಹಿಂಗೆ ಹಾಕದ. ಗೈಸ್, ಏನು ತಲೆನಲ್ಲಿ ಇಟ್ಕೊಂಡಿರ್ತಾರೋ. ನೀವು ಯಾರಂದ್ರೂ ಹಂಗೆಲ್ಲ ಮಾಡ್ತಾ ಇದ್ರೆ ಬೆಂಗಳೂರು ಹಿಂಗೆ ಹಾಳಾಗದ್ ಗೈಸ್. ಯಾರಂದ್ರೂ ಹಂಗೆ ಮಾಡ್ತಾ ಇದ್ರೆ ಎಂಬ್ಯಾರಸ್ ದೆಮ್, ಅದರ್ವೈಸ್ ಅದು ನಿಲ್ಲಲ್ಲ. ಹೋಗಿ ಆಡಿಯನ್ಸ್ಗೆ ನೀವು ಹಿಂಗೆಲ್ಲ ಮಾಡ್ತಿದ್ದೀವ ಅಂತ ಕೇಳ್ತೀವಿ. ನಾನು ಆಡಿಯನ್ಸ್ನ ಹೇಳಿಲ್ಲ, ನಾನು ಹೇಳಿದೆ ಆಡಿಯನ್ಸ್ ಕಣ್ಣಿಗೆ ಯಾರಂದ್ರೂ ಹಂಗೆ ಕಾಣಿದ್ರೆ. ಹಂಗ ನಾನು ನೀವು ಯಾರಾದ್ರೂ ಹಿಂಗೆಲ್ಲ ಮಾಡ್ತಾ ಇದ್ರೆ ಇಲ್ಲ. ಸೊ ಗೈಸ್, ನಿಮ್ಗೆ ಅರ್ಥ ಆಯ್ತು ಅನಿಸ್ತಾ ಇದೆ. ಓಕೆ, ನನಗೆ ಯೂಟ್ಯೂಬು ತುಂಬ ಹೊಸದು ಇವಾಗ. ನನಗೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿಂದ ನಾನು ಅಂದ್ಕೊಂಡೆ ಅಲ್ಲಿ ಮಾನಿಟೈಸೇಷನ್ ನೋಡ್ತಾ ಇದ್ದೆ ಅಲ್ಲಿ. ಸೊ 4000 ವಾಚ್ ಅವರ್ಸಿಗೆ ಚಾನಲ್ ಮಾನಿಟೈಸ್ ಆಗುತ್ತೆ. ನಾನು ಯೂಟ್ಯೂಬ್ ಶಾರ್ಟ್ಸು 10M ಅಂತ ಹಾಕಿದ್ರಲ್ಲ, ನಾನು ಕಾರ್ತಿಗೆ ಕೇಳ್ತಾ ಇದ್ದೆ 10 ಮಿನಿಟ್ಸಲ್ಲಿ ಮಾನಿಟೈಸ್ ಆಗುತ್ತಲ್ಲ, ನಾನು ಹಂಗೇನೆ ಮಾಡ್ತೀನಲ್ಲ ಅಂತ ಕೇಳಿದೆ. ಅವನು ಗೈಸ್ 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತೆ 4000 ವಾಚ್ ಅವರ್ಸ್ ಆಗಬೇಕು, ಅಥವಾ ಇದು ಶಾರ್ಟ್ಸ್ ಏನಾದ್ರು ಪೋಸ್ಟ್ ಮಾಡಿದ್ರೆ ಅದು 10 ಮಿಲಿಯನ್ ಆಗಬೇಕು. 10M ಅಂತ ಮೆನ್ಷನ್ ಆಗಿರೋದು. ಇವನು ನಮ್ಮ ಪ್ರಜೆ 10 ಮಿನಿಟ್ಸ್ ಅಂತ ಅನ್ಕೊಂಡಿದ್ದಾನೆ. ಗೈಸ್, ಅದು ವೇಗ ಇದೆಯಾ ಇಲ್ವಾ? 10M ಅಂದರೆ 10 ಮಿನಿಟ್ಸ್ ಅಂತ ಯಾರು ಗೊತ್ತಾಗುತ್ತೆ? ಅಲ್ಲಿ ನೀಟಾಗಿ 4000 ಅಂತ ಹಾಕಿದ್ದಾರೆ. ಇವಾಗ 4K ಅಂತ ಹಾಕ್ಬೇಕಾಗಿತ್ತು. ಮತ್ತೆ ಅಲ್ಲಿ 10 ಮಿಲಿಯನ್ ಅಂದರೆ ಎಷ್ಟು? 1 ಕೋಟಿ. ಹಾಂ, ಅದು ಮೆನ್ಷನ್ ಆಗಬೇಕು. ಒಂದು ಬೇರೆ ಥರ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಬೇರೆ ಥರ ಮೆನ್ಷನ್ ಮಾಡಿದ್ದಾರೆ. ನೀನು ಹೊಸದಾಗೆ ಜಾಯ್ನ್ ಆಗಿದ್ಯಾ ಇವಾಗ, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಸರಿ, ಏನೋ ಕಲ್ತ್ಕೊಂಡೆ. ಗೈಸ್, ಈ RCB ಮ್ಯಾಚ್ ಆಗೋ ದಿವಸ ಅಲ್ಲ, ತುಂಬ ರಶ್ ಇರುತ್ತೆ ಎಲ್ಲ ಕಡೆ. ಆ್ಯಂಡ್ ಟೇಬಲ್ ಎಲ್ಲ ಸಿಗೋದು ತುಂಬ ಕಷ್ಟ. ಸೊ ಇಲ್ಲೇ ಒಂದು ಹೊಸ ಜಾಗ ಓಪನ್ ಮಾಡಿದ್ದಾರೆ. ಆ್ಯಕ್ಚುಲಿ 3 ಸಲ ಓನರ್ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಕಾರ್ನರ್ 54 ಇತ್ತು ಬೆಲ್ ರೋಡ್ ಹತ್ರ, ಆಮೇಲೆ ಬಾರ್ಲೆ ಪಾಪ್ ಆಯಿತು, ಇವಾಗ ಡಾಲ್ಫಿನ್ಸ್ ಬಾರ್ ಆ್ಯಂಡ್ ಕಿಚನ್ ಅಂತ ಏನೋ ಇದೆ. ಸೊ ಸೇಮ್ ಜಾಗ, ಡಿಫ್ರೆಂಟ್ ನೇಮ್ ಎವ್ರಿ ಇಯರು. ಸೊ ಈ ಸತಿ ಇಲ್ಲಿ ಬಂದಿದ್ದು, ಇವಾಗ ಇಲ್ಲಿ ಬಂದು ಟೇಬಲ್ ಬುಕ್ ಮಾಡೋಣ ಅಂತ ಬಂದೆ. ಆ್ಯಂಡ್ ನೋಡೋಣ, ಒಂದು ಒಳ್ಳೆ ಟೇಬಲ್ ಚೂಸ್ ಮಾಡಿಬಿಟ್ಟು ಮ್ಯಾಚ್ ನೋಡೋಣ ಆಮೇಲೆ. ಸೊ ಗೈಸ್, ಈಗ ಟೇಬಲ್ ಬುಕ್ ಮಾಡಾಯಿತು. ಆ್ಯಂಡ್ ನಾವಿವಾಗ ನಾನು ಕಾರ್ತಿಕ್ಕು ಏನೋ ಹಸ್ವಾಗ್ತಾಯಿತ್ತು ನಮ್ಮಿಬ್ರಿಗೆ. ಅದಕ್ಕೆ ಹೋಗ್ಬಿಟ್ಟು ಶವರ್ಮ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಒಳ್ಳೆ ಟೇಬಲ್ ಬುಕ್ ಮಾಡಿದ್ವಿ, ಬಟ್
ಅಂದರೆ ಸೀಟಿಂಗ್ ಅಂದರೆ ಎಲ್ಲ ಸೀಟಿಂಗ್ ಚೆನ್ನಾಗಿರಲಿಲ್ಲ ಅಲ್ಲಿ. ಏನೋ ಹೊಸ ಜಾಗ ಸರಿಯಾಗಿ ಪ್ಲ್ಯಾನ್ ಮಾಡಿದಾರೋ ಇಲ್ವೋ, ಬಟ್ ಅಷ್ಟೊಂದು ಓಕೆ, ಏನೋ ಒಂದು ಎಷ್ಟಾಗುತ್ತೋ ನೋಡೋಂಗೆ ಬುಕ್ ಮಾಡಿದ್ದೀನಿ, ನೋಡೋಣ. ಗೈಸ್, ನಾವು ಶವರ್ಮ ಮುಂಚೆ ಹೇರ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕಾರ್ತಿಕ್ಗೆ ಒಂದು ಕೂದಲು ಚೆನ್ನಾಗೇ ಇದೆ ಅಂದೆ. ತಿರ್ಗೋಚೂರು ಸೆಟ್ ಆಗಿದೆ. ಗೈಸ್ ಚೆನ್ನಾಗೇ ಇದೆ, ಬಟ್ ಎಷ್ಟು ದಿವಸಕ್ಕೆ ಒಂದ್ಸಲಿ ಮಾಡಿಸ್ತೀವಿ ಹೇರ್ ಕಟ್ಟು? 15 days ಒಂದ್ಸಲಿ ಮಾಡಿಸ್ತಾನೆ. ಲೈಕ್ ಏನು ಬೆಳೆದಿರೋ ಇದಕ್ಕೆ? ಈ ಸತಿ 10 days ಅಷ್ಟೇ ಆಗಿರೋದು. ಮತ್ತೆ ಕಾಯ್ಬೋದಲ್ಲ? ಮಾಡಿಸ್ಲೇಬೇಕಪ್ಪ ರಾಜು. ಸೊ ಗೈಸ್, ಇವನ್ ಹೇರ್ ಕಟ್ಟಿಗೆ ನಾವು ಇಲ್ಲಿ ಏನೋ ಸ್ಪಿನ್ಸ್ದು ಹೊಸ ಔಟ್ಲೆಟ್ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ ಬಂದಿದ್ದೀನಿ ಗೈಸ್. ನೋಡಿ, ಅವನು ಇವಾಗ ಹೇರ್ ಕಟ್ ಬಂದಿದ್ದಾನೆ. ಆ್ಯಂಡ್ ಈ ಕೂದಲು ಏನಂದ್ರೂ ಚೆನ್ನಾಗಿ ಕಾಣ್ದಿ, ಈ ಲೈಕ್ ಚೆನ್ನಾಗೇ ಕಾಣ್ತಾ ಇದೆಯಲ್ಲ. ಈ ಪಾರ್ಕ್ಯುಪೈನ್ ಕೈ ನೋಡಿ, ಇಚ್ ಮಾಡೋಕ್ಕೆ ಚೆನ್ನಾಗಿದೆ ಇದು. ಗೈಸ್, ನನ್ನ ಕೂದಲು ಹಿಂಗಂದ್ರೆ ಯೂಶ್ವಲಿ ವಿಜಯ್ ಅಂತ ಇನ್ನೊಬ್ರು ಹೇರ್ ಕಟ್ ಮಾಡ್ತಾರೆ ನನಗೆ. ಅವ್ರ ಕೂದಲಿಗೆ ಅವ್ರ ಕೈಗೆ ಚುಚ್ಕೊಂಡ್ಬಿಡುತ್ತೆ ಪ್ರತಿ ಸತಿ ಮಚ್ಚ. ಕೂದಲು ಇಮ್ಯಾಜಿನ್ ಒಳ್ಳೆ ಮುಳ್ಳು ಥರ ಚುಚ್ಕೊಳುತ್ತೆ ಅವ್ರ ಕೈಗೆ. ನನಗೆ ತೆಗ್ಬಿಟ್ಟು ತೋರಿಸ್ತಾರೆ, ನೋಡಿ ನಿಮಗೆ ಹೇರ್ ಕಟ್ ಮಾಡಿದೆಲ್ಲ ಹಿಂಗಾಗುತ್ತೆ ಅಂತ ಯಾವಾಗಲೂ. ಸೊ ಇವನಿಗೆ ಇನ್ನೊಂದು ಪಾರ್ಕ್ಯುಪೈನ್ ಅಂತಾನು ಕರೀಬೋದು. ಹಂಗೆ ಎಲ್ಲರಿಗೂ ಚುಚ್ಕೊಂಡಿರ್ತಾನೆ ಕೂದಲಿನಲ್ಲಿ. ಅದು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಬ್ರೋ. ಇವನಿಗೆ ಗೇಂಡಾಮೃಗ ಅಂತ ಕರೀವಿ. ಬಟ್ ಸೆಲ್ಫ್ ಡಿಫೆನ್ಸಿಗೆ ಯೂಸ್ ಮಾಡ್ಬೋದು ಅದು ಅವನು. ನೋಡೋಣ. ಸೊ ಕಾರ್ತಿಕ್ದು ಬಾರ್ಬರು ನನ್ನ ಬಗ್ಗೆ ಏನೋ ಅಂದಿದ್ದಾರೆ ಬ್ರೋ. ತಿರ್ಗಾ ರಿಪೀಟ್ ಮಾಡಿ ಅದನ್ನ. ಹೇಳಿ ಗ್ಲೋ ಆಗಿದೆ. ಅವ್ನ ಮಾತೆಲ್ಲ ಕೇಳಬಾರ್ದು. ಬಟ್ ನಮ್ಮ ಫೇವ್ರೆಟ್ ಬಾರ್ಬರ್ ಇವಾಗ ಹೇಳಿದಾರೆ ನಾನು ಚೆನ್ನಾಗಿ ಕಾಣ್ತೀನಂತ. ಕಾರ್ತಿಕಿಗೆ ಅದು ಇಷ್ಟ ಆಗ್ತಾ ಇಲ್ಲ, ಅವ್ರಿಗೆ ಚೂರು ಉರಿ ಆಗ್ತಾ ಇದೆ. ಕರಿ ಬಂಡೆ ಮೇಲೆ ಬಿಸಿಲು ಬಿದ್ರೆ ಹೆಂಗಿರುತ್ತೆ ಹಂಗೆ ಅವಾಗ ಗ್ಲೋ ಆಗುತ್ತೆ. ನೀವೇ ಅನ್ನಿ ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತ ಕಮೆಂಟ್ಸಲ್ಲಿ ಹಾಕಿ. ಗೈಸ್, ಇವಾಗ ಜಸ್ಟ್ ಹೇರ್ ಕಟ್ ಎಲ್ಲ ಮುಗೀತು. ಆ್ಯಂಡ್ ಅರ್ಜುನ್ ಡ್ರೈವ್ ಮಾಡ್ತಾ ಇದ್ದ. ಡ್ರೈವ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡೋದು ಸೇಫ್ ಅಲ್ಲ ಅಂದ್ಬಿಟ್ಟು ನನಗೆ ಮಚ್ಚ ಕಂಟಿನ್ಯೂ ಮಾಡು ವ್ಲಾಗ್ ಅಂತ ಹೇಳ್ದ. ಸೊ ಎಸ್, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೈಸ್, ಇವನ್ ಹೇರ್ ಕಟ್ ಇವಾಗ ಮುಗ್ದಿದೆ. ಆ್ಯಂಡ್ ಒಂದು ಹೇರ್ ಕಟ್ ಏನೋ ಡಿಫ್ರೆನ್ಸ್ ಹಂಗಂತ ಅನಿಸಿಲ್ಲ. ಸೊ ಗೈಸ್, ನಾನಂತೂ 100% ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಇನ್ನೊಬ್ರಿಗೋಸ್ಕರ ನಾನು ನನ್ಗೇನು ಅನ್ಸುತ್ತೆ ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೊಳಲ್ಲ. ನಾನು ಇನ್ನೊಬ್ರು ಕೇಳೋದಿಲ್ಲ. ಮಚ್ಚ, ನೀನು ಒಂದು ಕೆಲಸ ಮಾಡು, ನೆಕ್ಸ್ಟ್ ಟೈಮು ಹೇರ್ ಕಟ್ ಅಂದಿದ ತಕ್ಷಣ ನನ್ನ ಹತ್ರ ಬಂದ್ಬಿಡು. ಆ ಥರ ಫೀಲಿಂಗ್ ಬಂದಾಗ ನಾನು ಸುಮ್ಮನೆ ಏನೋ ಜಲಗಿಲ್ಲ ಹಾಕ್ಬಿಟ್ಟು ಸುಮ್ಮನೆ ಕಚ ಅಂತ ಸೀಸಲ್ ಸೌಂಡ್ ಮಾಡಿದ್ರೆ ಡನ್. ಹೌದಾ? ಒಂದು ಕೆಲಸ ಮಾಡಿ, ನೀನು ನಮ್ಮನೆಗೆ ಬಂದ್ಬಿಡು. ನಮ್ಮ ಮನೇಲಿ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲ ಇದ್ರೆ ಎಲ್ಲರ ಮುಂದೆ ಕೂರಿಸ್ಬಿಡ್ತೀನಿ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು. ಬ್ರೋ, ಆ ಥರ ಒಂದು ಆಗಿದ್ದು. ನಾನು ಒಂದು ದಿವಸ ಹೇರ್ ಕಟ್ ಅಂತ ನಮ್ಮಮ್ಮನ್ನ ನಂಬಿಟ್ಟು ಹೇರ್ ಕಟ್ ಮಾಡ್ತಾರಂತ. ಅವರು ನಮ್ಮ ಅಕ್ಕಂಗೆಲ್ಲ ಹೇರ್ ಕಟ್ ಮಾಡ್ತಾರೆ. ಸೊ ನಾನು ಅನ್ಕೊಂಡೆ ಓಕೆ ನನಗೂ ಮಾಡ್ಬೋದು, ಬಿಕಾಸ್ ನಮ್ಮ ಅಕ್ಕಂಗೆ ಉದ್ದ ಕೂದಲೇ ಮಾಡೋಂಗೆ ಲೈಕ್ ನನ್ನ ಕೂದಲು ಲೈಕ್ ಏನು ಕಾಂಪ್ಲಿಕೇಟೆಡ್ ಇರಲ್ಲ, ಮಾಡ್ಬೋದು ಅಂದರು. ಸೊ ನಾನು ಲೈಕ್ ಒಪ್ಕೊಂಡು ಕೂತ್ಕೊಂಡ್ಮೇಲೆ ಅವರು ಟ್ರಿಮ್ಮರ್ ತೊಗೊಂಡು ಹಿಂಗೆ ಮಧ್ಯದಲ್ಲಿ ಎಳೆದ್ರು. ಆಮೇಲೆ ಅಯ್ಯಯ್ಯೋ ಅಂತೆ. ನಾನು ಅಯ್ಯಯ್ಯೋ ಏನಾಯ್ತು ಅಂತ ಚೆಕ್ ಮಾಡಿದ್ರೆ ಫುಲ್ ಒಂದು ಲೈನ್ ಎಳೆದ್ಬಿಟ್ಟಿದ್ದಾರೆ. ಶಿ ಡಿಡ್ಂಟ್ ಚೆಕ್ ದ ಲೆವೆಲ್ ಆಫ್ ದ ಟ್ರಿಮ್ಮರ್. ಯಾವ ಕ್ಲಾಸಲ್ಲಿ? ನಾನು ಐ ಥಿಂಕ್ 7th ಅಲ್ಲಿದ್ದೆ. ಆಮೇಲೆ ನಾನು ಬಾರ್ಬರ್ ಶಾಪಿಗೆ ಹೋದ್ಮೇಲೆ ಎಲ್ಲರೂ ನಕ್ಕಿದ್ರು. ನಾನು ಅಲ್ಲಿ ಹೋಗಿದ ತಕ್ಷಣ ಆ್ಯಂಡ್ ಬರೀ ಬಾಲ್ಡ್ ಆಗೋ ಆಪ್ಷನ್ ಇತ್ತು. ಅವಾಗ ನಾನು ಒಂದ್ಸಲಿ ಬಾಲ್ಡ್ ಆದೆ. ಆ್ಯಂಡ್ ವಾಪಸ್ ಅಲ್ಲಿ ಹೋಗೋಕ್ಕೆ ನಾನು ಸ್ಕಾರ್ಫ್ ತೊಗೊಂಡು ಹೋಗಿದ್ದೀನಿ ಗೈಸ್. ನನ್ನ ಹತ್ರ ಕ್ಯಾಪಲ್ಲಿ ಸಿಕ್ಕಿಲ್ಲ ಅಂತ ಸ್ಕಾರ್ಫ್ ಹಾಕೊಂಡು ಹೋಗಿದ್ದೀನಿ. ಅವಾಗ ಇಮ್ಯಾಜಿನ್ ಮಾಡಿ. ನನಗೇನಾರು ಹಂಗೆ ಮಾಡಿದ್ರೆ ನಾನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಕೇಳಿದ್ರೆ ನಮ್ಮ ಅಮ್ಮನ ಮೇಲೆ ಆಗ್ತಾಯಿದ್ದೆ. ಸೊ ಎನಿವೆ, ನಮ್ಮ ಮನೆ ಇನ್ನೇನು ಬಂತು ಗೈಸ್. ಸಿ ಯು ಬ್ಯಾಕ್ ಟು ಅರ್ಜುನ್. ಸೊ ಗೈಸ್, ಇವಾಗ ನಮ್ಮ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ನೋಡಿದ್ರೆ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿದ್ದಾರೆ. ಆ್ಯಂಡ್ ನನ್ನ ಚಿಕ್ಕಮ್ಮ. ಸೊ ಇದು ಅವ್ರ ಮಗಳು, ಅವ್ರ ಹೆಸರು ಶ್ರೀಜಿತಾ ಅಂತ. ಶ್ರೀಜಿತಾ ಹಾಯ್ ಅನ್ನು. ಶ್ರೀಜಿತಾ ಹಾಯ್ ಅನ್ನು. ಅವಳಿಗೆ ಅದ್ರ ಮೇಲೆ ಜಾಸ್ತಿ ಫೋಕಸ್ಸು. ಅವ್ಳಿಗೆ ತುಂಬ ಇಷ್ಟ ಪಾರ್ಕ್ಸ್ ಕಂಡ್ರೆ. ಅದಕ್ಕೆ ಕಾಯ್ಕೊಂಡು ನಂಗೆ ಕಾಯ್ತಾಯಿದ್ರು ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೆ. ಹಾಯೇನು ಕಿಡಿ. ಸೊ ಆಮೇಲೆ ಸಿಗೋಣ ಗೈಸ್. ಸೊ ಗೈಸ್, ನಾವಿಲ್ಲಿ ಬಂದಿದ್ದೀವಿ. ಆ್ಯಂಡ್ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಸ್ಕ್ರೀನಿಂಗು ಒಳ್ಳೆ ಟೇಬಲ್ ಆದರೂ ಬುಕ್ ಮಾಡಿದ್ದೀನಿ ಈ ಸತಿ. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ ನನಗೆ ಇಲ್ಲಿ ಕಮೆಂಟೇಟರ್ಸ್ದು ವಾಯ್ಸು ಏನೂ ಕೇಳಿಸಲ್ಲ. ಆ್ಯಂಡ್ ಅದು ಒಂದು ದೊಡ್ಡ ಟರ್ನ್ ಆಫು. ಆ್ಯಂಡ್ ಇವಾಗ ಮೀಟ್ ಮಾಡಿ ಕಾರ್ತಿಕ್. ಹಾಯೇನು. ಮಯಾಂಕ್, ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯು ಆರ್
ಓಕೆ ಸೊ ಗೈಸ್ ಮ್ಯಾಚ್ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ಅಪ್ಡೇಟ್ ಮಾಡಿ. ಸೊ ಲಾಸ್ಟ್ ಟೈಮು ಸಾಲ್ಟ್ ಔಟ್ ಆಗಿದ್ದಕ್ಕೆ ಅದು ಡಕ್ ಆದರೂ ಇವಾಗ ಫುಲ್ ರಿವೆಂಜ್ ತೊಗೊತಾ ಇದ್ದಾರೆ ನೋಡಿ. ಹೊಡಿತಾ ಇದ್ದಾರೆ ಕ್ರೇಜಿ. ಆ್ಯಂಡ್ ನೋಡೋಣ ಎಷ್ಟು ಹೊಡಿತಾರಂತ ಈ ಸತಿ. RCB ಅಂತೂ ಸರಿಯಾಗಿ ಹೊಡಿತಾ ಇದ್ದಾರೆ. ಆ್ಯಂಡ್ ನನ್ನ ಪ್ರಕಾರ 260 270 ಅಂತೂ ರೀಚ್ ಆಗಲೇಬೇಕು. ಆ್ಯಂಡ್ ಗೆಸ್ ವಾಟ್, ಇವಾಗ ಯಾರು ಬಂದಿದ್ದಾರೆ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ರೋಹಿತ್. ವೆಲ್ಕಮ್ ಬ್ಯಾಕ್ ಟು KK's vlog. KK's ಅಲ್ಲವಾ, AB's vlog. AB's vlog. ನಂದು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ನ ನೋಡ್ಬಿಟ್ರಿ. ಇವಾಗ ಇನ್ನೊಂದು ಸ್ಪೆಷಲ್ ಗ್ರೂಪ್ದು ಫ್ರೆಂಡ್ಸ್ನ ತೋರಿಸ್ತೀನಿ. ಓಕೆ, ಇವನ ಹೆಸರು ಕಾರ್ತಿಕ್ ಅಂತ. ನಾವು ಪ್ರೀತಿಯಿಂದ ಲೆಫ್ಟಿ ಅಂತ ಕರಿತೀವಿ. ಆ್ಯಂಡ್ ಇವನು UK ನಲ್ಲಿ ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದಿದ್ದಾನೆ. ಆ್ಯಂಡ್ ತುಂಬ ಮಿಸ್ ಮಾಡ್ತಾಯಿದ್ವಿ ಇವ್ರನ್ನ. ಇವನಿದ್ರೇ ಏರಿಯಾನಲ್ಲಿ ಒಂದು ಇದಿರೋದು ವೈಬು. ಬಿಕಾಸ್ ಇವ್ನು ಹೋದ್ಮೇಲೆ ಏರಿಯಾ ಫುಲ್ ಸೈಲೆಂಟ್ ಆಗೋಗಿತ್ತು ನಮ್ಮ ಏರಿಯಾ, ಆಯಿತಾ. ನಿಮ್ಗೆ ಇವ್ರು ಗೊತ್ತಿರ್ತಾರೆ, ಇವರು ವರ್ಷಿತಾ ಅಂತ. ಆ್ಯಂಡ್ ಇವ್ರಿಗೇನು ಇಂಟ್ರೊಡಕ್ಷನ್ ಬೇಡ, ಎಲ್ಲರೂ ನಿಮಗೂ ಇವ್ರು ಗೊತ್ತಿರ್ತಾರೆ. ಆ್ಯಂಡ್ ಇವ್ರ ಹೆಸರು ವೈಷ್ಣವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವ್ರು ಪ್ರಣವ್ ಅಂತ. ಪ್ರಣವ್ನು ತುಂಬ, ಅವರು ಲೆಫ್ಟಿ ಥರಾನೇ ಏರಿಯಾಗೆ ವೈಪ್ ಕೊಡೋರು ಅಂದರೆ ಇವರಿಬ್ರು, ಆಯಿತಾ. ಇವ್ರ ಹೆಸರು ಗುಲ್ಲಿ ಅಂತ. ಗುಲ್ಲಿ ಅಂದರೆ ಅವ್ರನ್ನ ನಾವೆಲ್ಲ ಪ್ರೀತಿಯಿಂದ ಗುಲ್ಲಿ ಕರಿತೀವಿ, ಬಟ್ ಕಾರ್ತಿಕ್ ಅವನ ಹೆಸರು. ಆ್ಯಂಡ್ ಅವನು ಒಳ್ಳೆ ಏರಿಯಾನಲ್ಲಿ ಪೀಸ್ ಮೇಕರ್ ಥರ. ಯಾರ್ದಂದ್ರೆ ಏನಾದರೂ ಕಾನ್ಫ್ಲಿಕ್ಟ್ ಆದರೆ ಫಸ್ಟು ಗುಲ್ಲಿ ಹತ್ರ ಬರ್ತಾರೆ. ಆ್ಯಂಡ್ ಅವ್ನು ರಿಸಾಲ್ವ್ ಮಾಡ್ತಾನೆ ಎಲ್ಲಾರ್ದು. ಓಕೆ, ಅವನು ಇವ್ರ ಹೆಸರು ರಿತ್ವಿಕ್ ಅಂತ. ಆ್ಯಂಡ್ ಅವ್ರ ಜೊತೆ ನಂದು ಫಸ್ಟ್ ಸೋಲೋ ಟ್ರಿಪ್ ಥರ ಅಂದರೆ ಅವ್ರ ಜೊತೆ ಹೋಗಿದ್ದು. ಋಷಿಕೇಶಿಗೆ ಹೋಗಿದ್ದೆ. ನನ್ನ ಫಸ್ಟ್ ನಾರ್ತ್ ಟ್ರಿಪ್ ಅಂದರೆ ಅವ್ರ ಜೊತೆ ಹೋಗಿದ್ದು. ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಅಮೇಜಿಂಗ್. ಮುಂದೆ ತೋರಿಸ್ತೀನಿ ಏನೇನಾಗುತ್ತೆ. ನಾವು ಮ್ಯಾಚ್ ಮುಗಿಸ್ಕೊಂಡಿಲ್ಲ, ಸೊ ಇವಾಗ ಬೇಗ ಬಿಡ್ತಾಯಿದ್ದೀವಿ. ಬಟ್ ಪಕ್ಕ ಬ್ಯಾಂಗ್ಳೂರ್ಗೆ ಗೆಲ್ತಾರೆ ನೋಡಿ. ಸ್ಕ್ರೀನಲ್ಲಿ ಸ್ಕೋರು ರಿಕ್ವೈರ್ಡ್ ರನ್ ರೇಟೇ ಅಷ್ಟಿದ್ದಾಗ ಮ್ಯಾಚ್ ಗೆಲ್ಲಕ್ಕೆ ಸೀನೇ ಇಲ್ಲ. ಬೆಂಗಳೂರು ಈ ಸಲನೂ ಕಪ್ ನಮ್ಮದೇ. ಓಕೆ, ಸೊ ಮಯಾಂಕ್, ನಿಮ್ದು ಒಂದು ಇಂಟರ್ವ್ಯೂ ಮಾಡಬೇಕಾಗಿತ್ತಂದ್ರಲ್ಲ. ಸೊ ಎಲ್ಲ ಮುಗಿದ್ಮೇಲೆ ಆಚೆ ಬಂದಮೇಲೆ ನಾವು ಮ್ಯಾಚ್ ನೋಡಿದ ಜಾಗ ಬಗ್ಗೆ ಒಂದು ರಿವ್ಯೂ ಹಾಕೋಣ ಅಂದ್ಕೊಂಡೆ. ಆ್ಯಂಡ್ ಈ ಜಾಗ ಡಾಲ್ಫಿನ್ಸ್ ಬಾರ್ ಆ್ಯಂಡ್ ಕಿಚನ್ ಅಂತ. ಅದು ಬೆಲ್ ರೋಡಲ್ಲೇ ಇರೋದು. ಸೊ ಬೇಸಿಕ್ಲಿ ಇಲ್ಲಿ ಮ್ಯಾನೇಜ್ಮೆಂಟು ಒಂಚೂರು ಚೆನ್ನಾಗಿಲ್ಲ. ಓಕೆ, ಫಸ್ಟ್ ಥಿಂಗ್. ಆ್ಯಂಡ್ ನಿಮಗೆ ಏನಾದರೂ ರಿಕ್ವೆಸ್ಟ್ಸು ಏನಾದರೂ ಇದ್ದರೆ ಲೈಕ್ ಮ್ಯಾಚ್ ಟೈಮಲ್ಲಿ ಕನ್ನಡ ಸಾಂಗ್ ಹಾಕಿ ಅಂದರೆ ಅದೂ ಮಾಡಿಲ್ಲ ಅವರು. ಸೊ ಏನೇ ರಿಕ್ವೆಸ್ಟ್ ಮಾಡಿದ್ರು ಏನೂ ಮಾಡಿಲ್ಲ. ಸೊ ಇಲ್ಲಿ ಮ್ಯಾಚ್ ಟೈಮಲ್ಲಿ ಬರೋದಕ್ಕೆ ಒಂದು ಚೂರು ಪಾಯಿಂಟ್ ಇಲ್ಲ. ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ಯೋಚಿಸಿ ಬರಬೇಕಾ ಬೇಡವಾ ಅಂತ. ನಾವು ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗಿ ಇವಾಗ ಹೊಡ್ತಾ ಇದ್ದೀವಿ. ಸೊ ಎಲ್ರಿಗೂ ಬಾಯ್ ಅನ್ನಿ. ಸಾಹಿತ್ಯ ಬಾಯ್ ಅನ್ನ. ಸೊ ಗೈಸ್, ನಾನು ಮ್ಯಾಚ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ, ಫ್ರೆಶ್ನಪ್ ಆದೆ. ಆ್ಯಂಡ್ ಈ ವ್ಲಾಗ್ ತುಂಬ ಲೆಂತಿಯಾಗಿತ್ತು, ನಂಗೆ ಗೊತ್ತು. ಅಟ್ಲೀಸ್ಟ್ ನನಗಂತೂ ಲೆಂತಿ ಅನಿಸ್ತು, ಬಿಕಾಸ್ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಷ್ಟು ಲೆಂತಿ ವ್ಲಾಗು. ಮೊದಲಿನ ವ್ಲಾಗು 10 ನಿಮಿಷ ಮಾತ್ರ ಇತ್ತು. ಬಟ್ ಈ ವ್ಲಾಗು ತುಂಬ ಎಂಟರ್ಟೈನಿಂಗ್ ಆಗಿತ್ತು ನನ್ನ ಪ್ರಕಾರ. ಆ್ಯಂಡ್ ಇಲ್ಲಿ ತನಕ ನೋಡಿರೋರಿಗೆ ತುಂಬ 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 ಥ್ಯಾಂಕ್ಸ್. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮಗೆ ಬೇಕಾಗಿರೋ ಕಂಟೆಂಟು ಕೇಳಿ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯರ್ ಸಪೋರ್ಟ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.